ಇವರೇ ಹೈದರಾಬಾದ್ ನಿಜಾಮನ್ ವಂಶಿಕರು. ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬೈಲ್ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇವ್ರ ಹೆಸರು ಅಬ್ದುಲ್ಲಾ ರಸತ್ತುಲ್ಲಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಮೆಮೋರಿಯಲ್ನ ಕಟ್ಟಿದ್ದಾರೆ. ಸೊ ನೀವೇನು ನೋಡ್ತಿದ್ದೀರಾ, ಈ ಜಾಗದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಸೋವಿಯೆಟ್ ಸೋಲ್ಜರ್ನ ಬರಿ ಮಾಡಿದ್ದಾರೆ. ಸೊ ಇದು ಮೆಮೋರಿಯಲ್ ಮಾತ್ರ ಅಲ್ಲ, ಮಿಲಿಟರಿ ಸೆಮಿಟ್ರಿ ಕೂಡ ಹೌದು. ನಮಸ್ಕಾರ ಭಾರತ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಬರ್ಲಿನ್ನ ಒಂದು ವಂಡರ್ಫುಲ್ ಪಾರ್ಕ್ಗಳಲ್ಲಿ ಒಂದಾದ ಟ್ರೆಪ್ಟೋವರ್ ಪಾರ್ಕಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಏನು ಫೇಮಸ್ ಅಂದರೆ ವಂಡರ್ಫುಲ್ ನೇಚರ್ ಇದೆ, ಮತ್ತು ರಿವರ್ ವ್ಯೂ ಇದೆ, ಮತ್ತು ಒಂದು ಸೋವಿಯೆಟ್ ವಾರ್ ಮೆಮೋರಿಯಲ್ ಕೂಡ ಇದೆ. ಸೊ ಬನ್ನಿ ಗಾಯ್ಸ್, ನಮ್ಮ ಜೊತೆ ಈ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ. ಫೈನಲಿ ಟ್ರೆಪ್ಟೋವರ್ ಪಾರ್ಕಿಗೆ ರೀಚ್ ಆದ್ವಿ. ವಾವ್, ಎಲ್ಲ ಕಡೆ ಹಸಿರು ಮರಗಳು, ಓಪನ್ ಏರ್ ಸ್ಪೇಸ್, ಫ್ರೆಶ್ ಏರ್, ತುಂಬ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಪ್ಲೇಸು, ಈ ಪಾರ್ಕ್ ಮಾತ್ರ ತುಂಬ ರಿಫ್ರೆಶ್ಮೆಂಟ್ ಇದೆ, ತುಂಬ ಕಾಮ್ ಇದೆ, ಪೀಸ್ಫುಲ್ ಇದೆ. ಸೊ ನಿಮ್ಗೇನಾದರೂ ಜಾಬಿಂದ ತುಂಬ ಸ್ಟ್ರೆಸ್ ಆಗ್ತಿದ್ರೆ, ಅಥವಾ ನಿಮ್ಗೇನಾದರೂ ಬೋರ್ ಆಗ್ತಿದ್ರೆ, ಆರ್ ನೀವೇನಾದರೂ ಈ ಬರ್ಲಿನ್ಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ, ಈ ಪಾರ್ಕ್ ಮಾತ್ರ ಪರ್ಫೆಕ್ಟ್ ಪ್ಲೇಸು. ಇವಾಗ ನಾವು ರಿವರ್ ಹತ್ರ ಇದ್ದೀವಿ. ಈ ರಿವರ್ ಹೆಸರು ಸ್ಪ್ರೀ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೋಟ್ಸ್ ಎಲ್ಲ ನಿಂತಿದೆ, ಅಲ್ಲಿ ಬೋಟ್ ಬರ್ತಾ ಇದೆ ನೋಡಿ. ಸೊ ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಆ್ಯಂಡ್ ಪಕ್ಕದಲ್ಲೇ ಫುಟ್ಪಾತ್ ಇದೆ, ಆ್ಯಂಡ್ ಜೊತೆಗೆ ಶಾಪ್ಸ್ ಕೂಡ ಇದೆ. ನಾವು ಇಲ್ಲೇ ಏನಾದರೂ ಸ್ನ್ಯಾಕ್ಸ್ ತಗೊಂಡು ಇಲ್ಲಿ ವ್ಯೂನ ಎಂಜಾಯ್ ಮಾಡ್ತಾ ತಿಂತಾ ಕೂತ್ಕೋಬೋದು. ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಈ ಪ್ಲೇಸ್ಗೆ ಬಂದು ಈ ವ್ಯೂನ ಎಂಜಾಯ್ ಮಾಡ್ತಾ ಏನಾದ್ರು ತಿಂತಾ ಕೂತ್ಕೊಂಡ್ರೆ ಏನು ಮಜಾ ಅನಿಸುತ್ತೆ ಅಲ್ಲ. ಸೊ ಯಾರಾದರೂ ಬರ್ಲಿನ್ಗೆ ಬಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಿಬಿಡಿ. ಇವರೇ ಹೈದರಾಬಾದ್ ನಿಜಾಮನ್ ವಂಶಿಕರು. ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬೈಲ್ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇವ್ರ ಹೆಸರು ಅಬ್ದುಲ್ಲಾ ರಸತ್ತುಲ್ಲಾ ಆಯತ್ತುಲ್ಲಾ ಮೊಹಮ್ಮತ್ತುಲ್ಲಾ ಪ್ರೊಫೆತ್ತುಲ್ಲಾ ಚಪ್ಪರ್ ಖಾನ್ ಅಂತ. என்ன பாக்குற? ஒரிஜினலாவே நான் வில்லன். ಟ್ರೆಪ್ಟೋವರ್ ಪಾರ್ಕ್ ಹಿಸ್ಟ್ರಿ ಮಾತ್ರ ಅಲ್ಲ, ಇಲ್ಲಿ ಪಿಕ್ನಿಕ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೋದು. ಸೊ ನೇಚರ್ ಎಂಜಾಯ್ ಮಾಡೋಕ್ಕೆ ಇದು ಒಳ್ಳೆ ಬೆಸ್ಟ್ ಪ್ಲೇಸ್ ಇನ್ ದ ಬರ್ಲಿನ್ ಅಂತಲೇ ಹೇಳ್ಬೋದು. ಗೈಸ್, ಆ್ಯಕ್ಚುಲಿ ಕೆಳಗಡೆ ಹಾಕೊಳ್ಳೋಕ್ಕೆ ಒಂದು ಮ್ಯಾಟ್ ತರಬೇಕಿತ್ತು. ಈ ಥರ ಪ್ಲಾನ್ ಇರಲಿಲ್ಲ, ಈ ಥರ ಪಿಕ್ನಿಕ್ ಆಗತ್ತೆ ಅಂತ. ಆಯ್ತಾ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಮೇನ್ ಬೇಕಾಗಿರೋದು ಇವಳು ಫೋನ್ಗೆ ಪವರ್ ಬ್ಯಾಂಕ್ ಅಂತ ತರ್ತೀನಿ. ಇವರಿಬ್ಬರನ್ನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ಸೇಫಾಗಿ ಕರ್ಕೊಂಡ್ ಬರ್ತೀನಿ. ಇದಕ್ಕಿಂತ ಇನ್ನೇನ್ ಬೇಕು ಗೈಸ್? ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಇಲ್ಲಿ ಬಂದು ಕೇಳ್ತಾನೆ, ಫ್ರೆಂಡ್ಸ್ ಮ್ಯಾಚ್ ತಂದಿಲ್ವಾ, ಅದು ತಂದಿಲ್ವಾ, ಇದು ತಂದಿಲ್ವಾ. ಇದು ಯಾವ ನ್ಯಾಯ? ತಪ್ಪು ಮಾಡೀನಿ ನಾನಾದ್ರೂ ಎಷ್ಟಾದ್ರೂ ತಂದೇನಿ. ನೀ ಅದು ತಿಂದ್ಬಿಟ್ಟಿಯಾ? ಈ ಆಪಲ್ ತಂದಿದ್ದಾರೆ, ಕಟ್ ಮಾಡಕ್ಕೆ ನಾನಿದ್ದೀನಿ. ಈಗ ನಾವು ಟ್ರೆಪ್ಟೋವರ್ ಪಾರ್ಕ್ ನೋಡಿಕೊಂಡು ಸೋವಿಯೆಟ್ ವಾರ್ ಮೆಮೋರಿಯಲ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ನೋಡೋಣ ಬನ್ನಿ, ಅಲ್ಲಿ ಹೇಗಿದೆ ಅಂತ. ಊಟ ಆಯ್ತಾ?
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್ ಏನ್ ಗೊತ್ತಾ, ನಾವು ಇಂಡಿಯಾದಲ್ಲಿ ಇದ್ದಾಗ ಆಪಲ್ ಅಂದ್ರೆ ಡೈಲಿ ತಿಂತಿಲ್ಲಾಗಿತ್ತು, ಸ್ವಲ್ಪ ಕಾಸ್ಟ್ಲಿ ಇರ್ತಿತ್ತಲ್ಲ, ಅವಾಗ ಇವಾಗ ತಂದು ತಿಂತಿದ್ವಿ. ಬಟ್ ಜರ್ಮನಲ್ಲಿ ಡೈಲಿ ಆಪಲ್ ತಿಂತಿದ್ರೆ ಫ್ರೆಂಡ್ಸ್, ಅದೇ ಜೀವನ ಆಗ್ಬಿಟ್ಟಿದೆ ನಮ್ದು. ಆಪಲ್ ಒಂದು ಪಾರ್ಟ್ ಆಫ್ ಡಯಟ್ ಆಗಿದೆ ನಮ್ಗೆ ಇವಾಗ. ಪಾರ್ಟ್ ಟೈಮ್ ಡಯಟ್. ಮಾರ್ನಿಂಗ್ ಹೊರಗಡೆ ಹೋದ್ರೆ ಆಪಲ್ ತಗೊಂಡ್ ಹೋಗ್ತೀವಿ, ಮಾರ್ನಿಂಗ್ ತಿಂದಿಲ್ಲ ಅಂದ್ರೆ ಡ್ಯೂಟಿಗೆ ಆಪಲ್ ತಗೊಂಡ್ ಹೋಗ್ತೀವಿ, ಸಂಜೆ ಎಲ್ಲ ಕ್ಲಾಸ್ ಇದ್ರೆ ಆಪಲ್ ತಗೊಂಡ್ ಹೋಗ್ತೀವಿ. ಮಮ್ಮಿ ಮನ್ಯಾಗ ತಗೊಂಡ್ ಬಂದ್ ಇಟ್ಟಿರ್ತೀರ, ತಿನ್ನು ಅಂತ. ಅವಾಗ ತಿಂದಿರ್ಲಿಲ್ಲ, ಈಗ ಡೈಲಿ ತಿಂತಿದ್ದೀನಿ. ನನಗೆ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಡೈಲಿ ತಿಂತಿದೀವಿ ನೋಡಿ. ಆಪಲ್ಲೇ ಒಂದು ಜೀವನ ಇವಾಗ ಇಲ್ಲಿ. ಅಲ್ಲಿಗಿಂತ ಸ್ವಲ್ಪ ಟೇಸ್ಟ್ ಇದೆ ಇಲ್ಲಿ ಆಪಲ್. ಸೊ ತಿಂತಿರ್ಬೇಕು ಅನ್ಸ್ತದೆ, ಅಂದ್ರೆ ಬೇಜಾರ್ ಆಗಲ್ಲ. ನೀವು ತಿನ್ರಿ ಆಪಲ್. ತಿನ್ನಿ. ಆಪಲ್ ಇಸ್ ಗುಡ್ ಫಾರ್ ಹೆಲ್ತ್. Yeah, it's good for health. And apple a day keep. An apple a day keeps our doctor away. ಅಂತಾರೆ. ಅಂತಾರೆ ಅಲ್ಲ, ಆಕ್ಚುಲಿ ಇಟ್ಸ್ ಟ್ರೂ. ಆಕ್ಚುಲಿ ಹೇಳ್ಬೇಕಂದ್ರೆ ಆಪಲ್ ಪ್ರೈಸ್ ಬಂದು ಇಂಡಿಯಾ ಸೇಮ್, ಅಲ್ಲಿ 150 ರೂಪೀಸ್ ಇದ್ರೆ ಇಲ್ಲೂ ಸೇಮ್ 1.49 ಯೂರೋಸ್ ಇದೆ. ಅಂದರೆ ಆಲ್ಮೋಸ್ಟ್ 150-160 ರೂಪೀಸ್ ಬರುತ್ತೆ 1 kgಗೆ. ಸೊ ಹೌದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ ಗೈಸ್, ಬನ್ನಿ ಆಪಲ್ ತಿಂತ ಜೂವಿಯಂಟ್ ವಾರ್ ಮೆಮೋರಿಯಲ್ ಹತ್ರ ಹೋಗೋಣ. One thing guys, he didn't bought any apple. We bought. ಏನೇನಿದ್ರಲ್ಲ ಒಂದ್ ಸಣ್ಣ ಬಾಟಲ್ ತರ್ತಾನೆ ಆಯ್ತಾ, ಅಷ್ಟೇ. ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಒಂದು ಕೆಟ್ ಸೇರ್ಸುದು. This is big apple, I can share with him if he asks. I will not ask, I will take it. Yeah. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವ್ರು ನೋಡಿ ನಡೆದು ಸುಸ್ತಾಗಿ ಅಲ್ಲಿ ಕಡಿತಾ ಕೂತಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲಲ್ಲಿ ಏನೋ ಸಿಗಾಕೊಂಡಿದೆ ನೋಡಿ. ಆಪಲ್ ತಿಂದು ಬರ್ಬೇಕಿದ್ರೆ ಆಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅದು ಸಿಕ್ಕಾಕೊಂಡು ಕೂತಿದ್ದಾರೆ ಇಲ್ಲಿ. ಯಾ ಗೈಸ್, ಫೈನಲಿ ಟ್ರೆಪ್ಟವರ್ ಪಾರ್ಕ್ನಲ್ಲಿರುವ ಝೋವಿಯರ್ ವಾರ್ ಮೆಮೋರಿಯಲ್ಗೆ ರೀಚ್ ಆದ್ವಿ. ಈ ವಾರ್ ಮೆಮೋರಿಯಲ್ನ ಆ್ಯಕ್ಚುಲಿ 1946 ಇಂದ 1949ವರೆಗೆ ಕಟ್ಟಿದ್ದಾರೆ. ಸೊ ಇದನ್ನು ಏನಕ್ಕೆ ಕಟ್ಟಿದ್ದಾರೆ ಅಂದರೆ ವರ್ಲ್ಡ್ ವಾರ್ ಟು ನಂತರ ಈ ಝೋವಿಯಂಟ್ ಸೋಲ್ಜರ್ಸ್ ಯಾರ್ಯಾರು ಅವರ ಪ್ರಾಣವನ್ನು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದರು, ಅವರ ನೆನಪಲ್ಲಿ ಈ ಝೋವಿಯಂಟ್ ವಾರ್ ಮೆಮೋರಿಯಲ್ನ ಕಟ್ಟಿದ್ದಾರೆ. ಸೊ ನೀವೇನು ನೋಡ್ತಿದ್ದೀರಾ, ಈ ಜಾಗದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಝೋವಿಯಂಟ್ ಸೋಲ್ಜರ್ನ ಬರಿ ಮಾಡಿದ್ದಾರೆ. ಸೊ ಇದು ಮೆಮೋರಿಯಲ್ ಮಾತ್ರ ಅಲ್ಲ, ಮಿಲಿಟರಿ ಸೆಮೆಟ್ರಿ ಕೂಡ ಹೌದು. ಸೊ ನೀವು ಅಲ್ಲಿ ಒಂದು ದೊಡ್ಡ ಸ್ಟ್ಯಾಚು ನೋಡ್ಬೋದು. ಅದು ಸ್ಟ್ಯಾಚು ಒಂದು ಒಬ್ಬ ಝೋವಿಯಂಟ್ ಸೋಲ್ಜರ್ನ ಸ್ಟ್ಯಾಚು. ಸೊ ಅವನು ಒಂದು ಮಗುವನ್ನು ಇಟ್ಕೊಂಡು ಸ್ವಸ್ತಿಕ್ ಸಿಂಬಲ್ನ ಮೆಟ್ಟಿ ನಿಂತಿದ್ದಾನೆ. ಸೊ ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಇಲ್ಲಿಗೆ ವಾರ್ ಮುಗೀತು ಮತ್ತು ನಾಜಿ ಜರ್ಮನಿ ಡಿಫೀಟ್ ಮಾಡ್ತು. ಸೊ ಇದು ಮುಂದೆ ಜರ್ಮನಿ ಯಾವಾಗಲೂ ಒಂದು ಪೀಸ್ಫುಲ್ ಆಗಿರುತ್ತೆ ಅಂತ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದಾಗಿತ್ತು ಟ್ರೆಪ್ಟವರ್ ಪಾರ್ಕ್ನಲ್ಲಿರುವಂತಹ ಝೋವಿಯಂಟ್ ವಾರ್ ಮೆಮೋರಿಯಲ್. ಇವತ್ತು ಈ ಪ್ಲೇಸ್ ಹಿಸ್ಟ್ರಿ ಲವರ್ಸ್ಗೆ, ಟೂರಿಸ್ಟ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಪ್ಲೇಸು. ಇಲ್ಲಿಗೆ ಬಂದರೆ ವರ್ಲ್ಡ್ ವಾರ್ 2 ಹಿಸ್ಟ್ರಿನ ಕ್ಲೋಸಿಂದ ಅರ್ಥ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ
ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಸೊ ಹೀಗೆ ನಾನು ವೀಡಿಯೋ ಮಾಡ್ತಿರ್ತೀನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ಯಾವ ಪ್ಲೇಸಿಗೆ ಹೋಗ್ತೀನಿ, ಅದನ್ನೆಲ್ಲ ನಿಮಗೆ ಹಿಸ್ಟ್ರಿ ಸಮೇತ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್, ಜೈ ಹಿಂದ್.